ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ ದಿನಗಳು ಯಾವ ರೀತಿ ವೇಗವಾಗಿ ತಮ್ಮ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಮತ್ತೊಂದು ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈಗ ನಾಮ ವರ್ಷಕ್ಕೆ ಆಹ್ವಾನವನ್ನು ಸ್ವಾಗತವನ್ನು ನೀಡ್ತಾ ಇದ್ದೀವಿ. ಈ ಬರುವಂತಹ ಮಾರ್ಚ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಇರುವಂತಹ ಗ್ರಹ ಸಂಚಾರ ಫಲ ಯಾವ ರೀತಿ ಇದೆ, ಈ ದ್ವಾದಶ ರಾಶಿಗಳಿಗೆ ಇರುವಂತಹ ಗ್ರಹ ಅನುಕೂಲತೆ ಯಾವ ರೀತಿಯಲ್ಲಿದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡುವಂತಹ ಮುಖಾಂತರ ಈ ಮಾಸ ಅತ್ಯುತ್ತಮವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳುವುದು ನಾನಾದರೂ ಕೂಡ ಹೇಳಿಸುವುದು ಸಾಕ್ಷಾತ್ ಆ ಗುರುರಾಯರಾಗಿರೋದ್ರಿಂದ, ಆ ಗುರುರಾಯರ ಕೃಪೆಯಿಂದ ಈ ದಿನ ಮುಖ್ಯವಾಗಿ ನಾವು ವೃಶ್ಚಿಕ ರಾಶಿ ಜಾತಕರಿಗೆ ಮಾರ್ಚ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಸಿದ್ಧಿಯಾಗ್ತಾ ಇದೆ. ವೃಶ್ಚಿಕ ರಾಶ್ಯಾಧಿಪತಿ ಕುಜ ಈಗ ಅಷ್ಟಮ ಸ್ಥಾನದಲ್ಲಿ, ಗುರು ಪಂಚಮದಲ್ಲಿ ಶನಿ, ಕೆಲವೊಂದು ವಿಷಯಗಳಲ್ಲಿ ಆತಂಕಗಳು, ಅಡೆತಡೆಗಳು. ಇನ್ನು ದಶಮದಲ್ಲಿರುವಂತಹ ಕೇತು ವೃತ್ತಿ ಉದ್ಯೋಗ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತಾ ಯಾವ ರೀತಿಯಪ್ಪ ಈಗ, ಯಾಕಂದರೆ ಗುರುಬಲ ಇಲ್ಲ, ದಶಮ ಸ್ಥಾನ ಕೇತು, ಉದ್ಯೋಗದಲ್ಲಿ ನೆಮ್ಮದಿ ಇಲ್ಲ ಅನ್ನುವಂತಹ ವ್ಯಕ್ತಿಗಳಿಗೆ ಕೆಲವೊಂದು ದಿನಗಳ ಕಾಲ ಈ ಹೊಸ ವರ್ಷ ನಾಮ ವರ್ಷದಲ್ಲಿ ಇವರ ವಿಜಯ ದುಂದುಬಿಯನ್ನು ಬಾರಿಸೋದಕ್ಕೆ ಈಗ ಬರ್ತಾ ಇರೋದು ಸಣ್ಣ ಪುಟ್ಟ ಆತಂಕಗಳು ಅಂತಲೇ ತಿಳ್ಕೊಳ್ಳಿ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ಮಾಸ ಮುಖ್ಯವಾಗಿ ಯಾವ ರೀತಿಯಲ್ಲಿ ಇರುತ್ತೆ ಅಂತ ನೋಡುವುದಾದರೆ, ರಾಶ್ಯಾಧಿಪತಿ ಆಗಿರುವಂತಹ ಅಂಗಾರಕ ಕುಜ ಈ ಮಾಸದಲ್ಲಿ ರಾಹುವಿನ ಜೊತೆ ಸೇರಿ ಚತುರ್ಥ ಸ್ಥಾನ ಅಂತ ನಾವು ಏನು ಹೇಳ್ತಿರ್ತೀವಿ, ಮಾತೃಸ್ಥಾನ, ಹೂಡಿಕೆಗಳ ಸ್ಥಾನ, ವ್ಯವಹಾರಗಳ ಸ್ಥಾನ, ವಾಹನಗಳ ಸ್ಥಾನ ಆಗಿರುವಂತಹ ಚತುರ್ಥ ಸ್ಥಾನದಲ್ಲಿ ರಾಶ್ಯಾಧಿಪತಿ ಕುಜ ಮುಖ್ಯವಾಗಿ ರಾಹುವಿನ ಜೊತೆ ಇರ್ತಾರೆ. ಆ್ಯಸ್ ಯೂಸ್ವಲ್ ಪಂಚಮದಲ್ಲಿ ಶನಿ ಪರಮಾತ್ಮ ಸ್ಥಿರವಾಗಿ ಅದೇ ರೀತಿ ಇದ್ದಾರೆ. ಇನ್ನು ಶುಕ್ರನ ಬದಲಾವಣೆ ಈ ಮಾರ್ಚ್ 1ನೇ ತಾರೀಕಿಂದ ಪಂಚಮದಲ್ಲಿರುವಂತಹ ಈ ಶನಿ ಪರಮಾತ್ಮರ ಜೊತೆ ಶುಕ್ರನ ಆಗಮನ, 15ನೇ ತಾರೀಕು ಆದಮೇಲೆ ರವಿಯ ಬದಲಾವಣೆಯು ಪಂಚಮ ಸ್ಥಾನಕ್ಕೆ ಬರ್ತಾರೆ. ಸೊ ಈ ರೀತಿ ಬಹಳಷ್ಟು ಗ್ರಹಗಳ ಬದಲಾವಣೆಯನ್ನು ವೃಶ್ಚಿಕ ರಾಶಿಯಲ್ಲಿ ನಾವು ಚತುರ್ಥ ಪಂಚಮ ಸ್ಥಾನದಲ್ಲಿ ಅನೇಕ ಗ್ರಹಗಳ ಈ ವಿಷಯಗಳನ್ನು ನಾವು ನೋಡ್ಬೋದು. ಇನ್ನು ಅಷ್ಟಮ ಸ್ಥಾನದಲ್ಲಿರುವಂತಹ ಗುರು, ದಶಮ ಸ್ಥಾನದಲ್ಲಿ ಕೇತು, ಇನ್ನು ವಕ್ರಗಮನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಬುಧ ಮಹಾಶಯ ಚತುರ್ಥ ಸ್ಥಾನದಲ್ಲಿದ್ದರೂ ಕೂಡ ಈಗ ರೆಟ್ರೋಗ್ರೇಡ್ ಆಗಿರೋ ಕಾರಣದಿಂದ ತೃತೀಯ ಭಾವದ ಫಲಗಳನ್ನು ನೀಡ್ತಾ ಇರ್ತಾರೆ. ಅಂದರೆ ತೃತೀಯ ಸ್ಥಾನದ ಕಾರಕತ್ವವನ್ನು ಜಾತಕರಿಗೆ ನೀಡ್ತಾ ಇರ್ತಾರೆ. ಇವೆಲ್ಲ ಯಾಕೆ ಮಾರ್ಚ್ ಮಾಸದ ಬಗ್ಗೆ ನೇರವಾಗಿ ಹೇಳಿ ಗೊತ್ತಾಯಿತು, ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. 4ನೇ ಸ್ಥಾನದಲ್ಲಿರುವಂತಹ ಕುಜ ರಾಹು ಇರುವುದರಿಂದ ನೀವು ಈ ಇಂದಿನ ದಿನಗಳಲ್ಲಿ ಅಥವಾ ಈಗ ಪ್ರಯತ್ನ ಮಾಡ್ತಾ ಇರ್ತೀರ, ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು, ಒಂದು ಗೃಹ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಸ್ಥಳ ಪರ್ಚೇಸ್ ಮಾಡಬೇಕು ಅನ್ನುವಂತಹ ವಿಷಯಗಳಲ್ಲಾಗಿರಬಹುದು. ಮುಖ್ಯವಾಗಿ ಕುಜ ರಾಹುವಿನ ಜೊತೆ ಇರೋದರಿಂದ ಯಾವುದಾದ್ರೂ ವೆಹಿಕಲ್ ಮೇಲೆ ಹೋಗುವಂತಹ ಸಂದರ್ಭಗಳಲ್ಲಿ, ವಾಹನವನ್ನು ಚಲಾಯಿಸುವಂತಹ ಸಂದರ್ಭಗಳಲ್ಲಿ, ಅಥವಾ ಪ್ರಾಪರ್ಟಿ ಪ್ಲೆಡ್ಜ್ ಮಾಡಿ ಆ ಪ್ರಾಪರ್ಟಿ ಮೇಲೆ ಲೋನ್ ತಗೊಂಡು ಬೇರೆ ವಿಷಯಗಳಲ್ಲಿ ಹೂಡಿಕೆ ಉಳಿತಾಯಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಾಗಿರಬಹುದು, ಅಥವಾ ಆ ಹಣವನ್ನು ಬೇರೆಯವ್ರಿಗೆ ಯಾರಾದರೂ ಸಾಲವಾಗಿ ನೀಡುವಂತಹ ಸಂದರ್ಭಗಳಲ್ಲಾಗಿರಬಹುದು. ಈ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಯಾಕಂದರೆ ಬೆಂಕಿಯಿಂದ ತುಂಬಿರುವಂತಹ ವಾಹನ ಅಪಘಾತಗಳು ಅಥವಾ ವಾಹನದಲ್ಲಿ ಹೋಗುವಾಗ ಸಣ್ಣ ಪುಟ್ಟ ಗಾಯಗಳು ಮಾಡಿಕೊಳ್ಳೋದು, ಈ ರೀತಿ ವಿಷಯಗಳಿರುವುದರಿಂದ ಪ್ರತಿಯೊಂದು ವಿಡಿಯೋದಲ್ಲಿ ನಮ್ಮ ವೀಕ್ಷಕರ ಸುರಕ್ಷತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾನು ಮುಖ್ಯವಾಗಿ ಈ ವಿಷಯಗಳನ್ನು ಹೇಳ್ತಾ ಇರ್ತೇನೆ. ದಯವಿಟ್ಟು ಫೋನಲ್ಲಿ ಮಾತಾಡ್ತಾ ಗಾಡಿ ಚಲಾಯಿಸೋದು, ವೇಗವಾಗಿ ಚಲಾಯಿಸೋದು, ಕೆಲವೊಂದು ವಸ್ತುಗಳನ್ನು ಸೇವನೆ ಮಾಡಿ ಗಾಡಿ ಚಲಾಯಿಸೋದು, ಹೆಲ್ಮೆಟ್ ಧಾರಣೆ ಇಲ್ಲದ ಇತ್ಯಾದಿ ವಿಷಯಗಳಿಗೆ, ಅಥವಾ ರಾತ್ರಿ ಹೊತ್ತು ಪ್ರಯಾಣಗಳಿಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗಿರುತ್ತೆ ವೃಶ್ಚಿಕ ರಾಶಿಯವರು ಈ ಮಾಸದಲ್ಲಿ. ಮುಖ್ಯವಾಗಿ ಇನ್ನು ವ್ಯಾಪಾರ ವ್ಯವಹಾರ ಸ್ಥಾನ ಚತುರ್ಥ ಸ್ಥಾನ ಅಂತ ಹೇಳಿದ್ದೀವಲ್ವ, ಈ ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲವೊಂದು ಮುಖ್ಯ ವ್ಯಕ್ತಿಗಳ ಪರಿಚಯ ಅನ್ನೋದು ಈ ಸಂದರ್ಭದಲ್ಲಿ ನಿಮಗೆ ವ್ಯಾಪಾರಗಳಲ್ಲಿ ಹೊಸ ಹೂಡಿಕೆಗಳಿಗೆ ಅಥವಾ ವ್ಯಾಪಾರವನ್ನು ವಿಸ್ತರಣೆ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ದೇವಗುರು ಬೃಹಸ್ಪತಿಯ ದೃಷ್ಟಿಯಿಂದ
ಫಿನಾನ್ಷಿಯಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ. ನೀವು ಮುಖ್ಯವಾಗಿ ಆದಾಯದ ವಿಷಯದಲ್ಲಿ, ಹಣಕಾಸಿನ ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ ಏನಾದರೂ ತೊಂದರೆಗಳಿರ್ತಾ? ನೋ, ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಇನ್ನು ಪಂಚಮ ಸ್ಥಾನದಲ್ಲಿ ಶನಿ ಪರಮಾತ್ಮ ಈ ಮಾರ್ಚ್ 1ರಿಂದ ಈ ಸಂದರ್ಭದಲ್ಲಿ ಶುಕ್ರ ಬಂದು ಶನಿಯ ಜೊತೆ ಸೇರಿರ್ತಾರೋ, ಈ ಫಸ್ಟ್ 15 ಡೇಸ್ ಅಂದರೆ ಇವರು 20 ದಿನಗಳ ಕಾಲ 25 ದಿನಗಳ ಕಾಲ ಶನಿಯ ಜೊತೆ ಇರ್ತಾರೆ. ಬಟ್ ಫಸ್ಟ್ 15 ಡೇಸು ಕ್ರಿಯೇಟಿವ್ ಫೀಲ್ಡ್ ಅಥವಾ ಆ್ಯನಿಮೇಷನ್, ಆ್ಯಡ್ ಏಜೆನ್ಸೀಸ್, ಈವೆಂಟ್ ಮ್ಯಾನೇಜ್ಮೆಂಟು ಅಥವಾ ಕೆಲವೊಂದು ವಿಷಯಗಳಲ್ಲಿ ಇಂಟೀರಿಯರ್ ಡಿಸೈನಿಂಗು, ಫ್ಯಾಷನ್ ಟೆಕ್ನಾಲಜಿ ಇತ್ಯಾದಿ ಕ್ರಿಯೇಟಿವ್ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡಿರುವಂತಹ ವೃಶ್ಚಿಕ ರಾಶಿಯ ಜಾತಕರಿಗೆ ಈ ಸಂದರ್ಭದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು, ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲವೊಂದು ಪ್ರಯತ್ನಗಳು ತುಂಬ ಯಶಸ್ಸನ್ನು ಪಡಿತಾರೆ. ಇನ್ನು 15ನೇ ತಾರೀಕು ನಂತರ ರವಿ ಬದಲಾವಣೆ ಆಗ್ತಾ ಇರುವಂತಹ ಕಾರಣದಿಂದ ಆ ಸಂದರ್ಭದಲ್ಲಿ ನೀವು ತಗೊಳ್ಳುವಂತಹ ಕೆಲವೊಂದು ಮುಖ್ಯವಾಗಿರುವಂತಹ ವೃತ್ತಿ, ಉದ್ಯೋಗ, ಹೂಡಿಕೆಗಳ ನಿರ್ಧಾರಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ, 1-2 ಬಾರಿ ಯೋಚನೆ ಮಾಡಿ ಅಥವಾ ಹಿತೈಷಿಗಳ ಸಲಹೆಗಳನ್ನು ಪಡೆದು ಮುಂದುವರಿಯೋದು ಉತ್ತಮವಾಗಿರುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ಹೊಸ ಪ್ರಯತ್ನಕ್ಕೆ ಅಥವಾ ಹೊಸ ಕಾರ್ಯಕ್ಕೆ ಒಂದು ಹೂಡಿಕೆಗಳ ಅಥವಾ ಕೆಲವೊಂದು ವಿಷಯಗಳಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಆಗಿರ್ಬೋದು, ಕಾಂಟ್ರಾಕ್ಟ್ ಮಾಡ್ಕೊಳ್ತೀರಾ, ಅಗ್ರಿಮೆಂಟ್ ಮಾಡ್ಕೊಳ್ತಿರ್ತೀರಾ. ಸೊ ವಿತೌಟ್ ರೀಡಿಂಗ್ ಎನಿ ಇನ್ಸ್ಟ್ರಕ್ಷನ್ಸ್ ಯು ಆರ್ ಸೈನಿಂಗ್ ಆಫ್. ಸೊ ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಸಿಗ್ನೇಚರ್ ಮಾಡುವಾಗ ನೀವು ಈ ಕೆಲವೊಂದು ವಿಷಯಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಕಂಪ್ಲೀಟಾಗಿ ರೀಡ್ ಮಾಡಿ ಅರ್ಥ ಮಾಡಿಕೊಂಡು ನೀವು ಈ ಅಗ್ರಿಮೆಂಟ್ ವಿಷಯಗಳಲ್ಲಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಇನ್ನು ಮುಖ್ಯವಾಗಿ ಈ ರಾಹು ಕುಜ ಕಾಂಬಿನೇಷನ್ 4th ಸ್ಥಾನದಲ್ಲಿ ಮನಿ ರಿಲೇಟೆಡ್ ಟ್ರಾನ್ಸಾಕ್ಷನ್ಸಲ್ಲಿ ಅಥವಾ ಯಾರಿಗಾದರೂ ಹಣಕಾಸಿನ ನೆರವು ನೀಡ್ತಾ ಇದ್ದಾರೆ, ಹಣಕಾಸಿನ ವಿಷಯಗಳು ಕೊಡ್ತಾ ಇದ್ದೀರಾ, ಈ ಸಂದರ್ಭಗಳಲ್ಲಿ ಎಲ್ಲ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೀವು ವ್ಯವಹಾರಗಳು ಮಾಡಬೇಕಾಗಿರುತ್ತೆ. ಟ್ರಾನ್ಸಾಕ್ಷನ್ ಅಥವಾ ಕೆಲವೊಂದು ವಿಷಯಗಳಲ್ಲಿ ಹಣಕಾಸಿನ ಸಹಾಯ ಮಾಡಬೇಕಾಗಿರುತ್ತೆ. ಇನ್ನು ಸಂತಾನಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳು ಕೂಡ ಈ ಸಂದರ್ಭದಲ್ಲಿ ಯಾರಾದರೂ ಕ್ಯಾರಿಂಗ್ ಅಥವಾ ಈಗ ಹೊಸದಾಗಿ ಈಗ ಪರ್ಟಿಕ್ಯುಲರಾಗಿ ಈ ಸೆಕೆಂಡ್ ಮಂತ್ ರನ್ನಿಂಗ್ 3rd ಮಂತ್ ಈ ರೀತಿ ಇರುವಾಗ ವೃಶ್ಚಿಕ ರಾಶಿ ಸ್ತ್ರೀಯರು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ವೈದ್ಯರು ಹೇಳಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ದೂರ ಪ್ರಯಾಣಗಳು ಮಾಡೋದಾಗಿರ್ಬೋದು, ಗಾಡಿಯಲ್ಲಿ ಓಡಾಡೋದಾಗಿರ್ಬೋದು, ಕೆಲವೊಂದು ತೂಕವಾಗಿರುವಂಥ ವಸ್ತುಗಳನ್ನು ಇತ್ಯಾದಿ ಕೆಲವೊಂದು ವಿಷಯಗಳಿರುತ್ತಲ್ವ. ಸೊ ಸಂತಾನಕ್ಕೋಸ್ಕರ ಪ್ರಯತ್ನಗಳು ಮಾಡ್ತಾ ಇರೋರು, ಆರಂಭಿಕ ದಿಶೆಯಲ್ಲಿರುವಂತಹ ವ್ಯಕ್ತಿಗಳು ಸ್ವಲ್ಪ ಹುಷಾರಾಗಿ ನಿಮ್ಮ ಬರುವಂತಹ ಸಂತಾನವನ್ನು ಆನಂದವಾಗಿ ಆಹ್ವಾನ ಮಾಡೋದಕ್ಕೆ ನಿಮ್ಮದೇ ಆದಂತಹ ಕೆಲವೊಂದು ಮುಂಜಾಗ್ರತೆ ಪ್ರಯತ್ನಗಳನ್ನು ವಿಷಯಗಳನ್ನು ಈ ಪ್ರಿವೆಂಟಿವ್ ವಿಷಯಗಳನ್ನು ತಗೋಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ. ಇನ್ನು ಪ್ರೀತಿ, ಪ್ರೇಮ, ವ್ಯವಹಾರ, ಪಂಚಮ ಸ್ಥಾನ ಶುಕ್ರನ ಜೊತೆ ಶನಿ ಇರೋದರಿಂದ ಈ ಸ್ವಲ್ಪ ಮಟ್ಟಿಗೆ ಈ ಪ್ರೀತಿ, ಪ್ರೇಮ, ವ್ಯವಹಾರಗಳು, ಲವ್ ಮ್ಯಾರೇಜಸ್ ಮಾಡ್ಕೋಬೇಕಾಗಿರುತ್ತೆ. ಲವ್ ಮ್ಯಾರೇಜಸ್ ಈ ಎರಡೂ ಕುಟುಂಬಗಳ ಅನುಮೋದನೆಯಿಂದ ತುಂಬ ದಿನಗಳಿಂದ ಅವರ ಅನುಮೋದನೆಗೋಸ್ಕರ, ಪರ್ಮಿಷನ್ಗೋಸ್ಕರ ಅಥವಾ ಅವರ ಸಮ್ಮತಿಗೋಸ್ಕರ ವೆಯ್ಟ್ ಮಾಡಿ ಈ ಸಂದರ್ಭದಲ್ಲಿ ಆ ರೀತಿ ಮಾಡುವಂತಹ ಪ್ರಯತ್ನಗಳು ಸ್ವಲ್ಪ ಮಟ್ಟಕ್ಕೆ ಅನುಕೂಲವಾಗಿರುತ್ತೆ. ಅಟ್ಲೀಸ್ಟ್ ಯಾವುದೋ ಒಂದು ಮನೆ ಕಡೆಯಿಂದ ಗ್ರೀನ್ ಸಿಗ್ನಲ್ ಬಂದು ನಿಮ್ಮ ಲವ್ ಮ್ಯಾರೇಜ್ಗೆ ಓಕೆ ಅನ್ನುವಂತಹ ಸಂದರ್ಭಗಳು ಈ ಮಾಸದಲ್ಲಿ ನಿರೀಕ್ಷೆ ಮಾಡಬಹುದು. ಇನ್ನು ಧನಾದಾಯ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಯಾವುದಾದ್ರೂ ಲಾಸ್ಟ್ ಪ್ರೀವಿಯಸ್ ಇಯರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಹೂಡಿಕೆಗಳು ಮಾಡಿರ್ತೀರಾ, ಇನ್ಶೂರೆನ್ಸಲ್ಲಿ ಮಾಡಿರ್ತೀರಾ ಅಥವಾ ಯಾವುದಾದ್ರೂ ಫಿಕ್ಸ್ಡ್ ಡಿಪಾಸಿಟ್ಸ್ ಮಾಡಿರ್ತೀರಾ. ಈ ವಿಷಯಗಳ ಮುಖಾಂತರ ನಿಮಗೆ ಈ ಸಂದರ್ಭದಲ್ಲಿ ಈ ಕೆಲವೊಂದು ಲಾಭಗಳಿಂದ ಕೂಡಿರುವಂತಹ, ಅಂದರೆ ನೀವು ಮಾಡಿರುವಂತಹ ಉಳಿತಾಯಗಳಿಂದ ಕೂಡಿರುವಂತಹ ಅಮೌಂಟ್ ಕೈ ಸೇರೋದಕ್ಕೆ ಈ ಮಾಸದಲ್ಲಿ ಅನುಕೂಲವಿರುತ್ತೆ. ಇನ್ನು ಮುಖ್ಯವಾಗಿ ದಶಮದಲ್ಲಿ ಕೇತು ಇರೋದರಿಂದ ಉದ್ಯೋಗ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಅಲ್ಲಿ ನಡೀತಾ ಇರುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು ಅಥವಾ ಕೆಲವೊಂದು ವ್ಯಕ್ತಿಗಳ ಮೇಲಧಿಕಾರಿಗಳ ವರ್ತನೆ ಆಗಿರ್ಬೋದು ಅಥವಾ ಆ ಎನ್ವಿರಾನ್ಮೆಂಟಲ್ಲಿ ನಡೀತಾ ಇರುವಂಥ ಕೆಲವೊಂದು ಬ್ಯಾಕ್ ಎಂಡಲ್ಲಿ ಅಂದರೆ ಬ್ಯಾಕ್ ಸೈಡ್ ನಡೀತಾ ಇರುವಂತಹ ಕೆಲವೊಂದು ಪಾಲಿಟಿಕ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ನಿಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ಕೆಲವೊಂದು ವಿಷಯಗಳನ್ನು ನಿಮ್ಮದೇ
ತಪ್ಪು ಅನ್ನುವ ರೀತಿಯಲ್ಲಿ ಹೇಳುವಂತಹ ಸಂದರ್ಭಗಳಾಗಿರ್ಬೋದು, ಒಂದು ರೀತಿ ಅವಮಾನಕರವಾಗಿರುತ್ತೆ, ನಿಮ್ಮ ಸ್ವಾಭಿಮಾನವನ್ನು ಧಕ್ಕೆ ತರುವಂತಹ ರೀತಿಯಲ್ಲಿರೋದರಿಂದ ಈ ಸಂದರ್ಭದಲ್ಲಿ, ಈ ಮಾಸದಲ್ಲಿ ಕೆಲವೊಂದು ಸಾರಿ ಯಾಕೆ ಈ ಜಾಬ್ ಮಾಡ್ತಾ ಇದ್ದೇವೆ, ಉದ್ಯೋಗ ಬದಲಾವಣೆ ಮಾಡೋಣ, ಉದ್ಯೋಗ ಬಿಟ್ಬಿಡೋಣ, ರಿಸೈನ್ ಮಾಡೋಣ ಅನ್ನುವಂತಹ ಯೋಚನೆಗಳು ಮನಸ್ಸಿಗೆ ಬರ್ತಾ ಇರುತ್ತೆ. ಯಾಕೆ ಇವರತ್ತೆಲ್ಲ ಎಣಿಸ್ಕೊಂಡು ಇಷ್ಟೆಲ್ಲ ಮಾಡಬೇಕಾ, ಇಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ, ಯಾವುದೇ ರೀತಿ ಒಂದು ಗುರುತಿಸಬೇಕೇ ಇಲ್ಲ, ಇಷ್ಟು ಅವ್ರಿಗೆ ಹೇಳೋದಕ್ಕೆ ಮುಂಚೆನೇ ನಾವೇ ಹೋಗೋದು ಬೆಟರ್ ಅಲ್ವಾ, ಈ ರೀತಿ ಯೋಚನೆಗಳನ್ನೋದು ಬರ್ತಾ ಇರುತ್ತೆ. ಬಟ್ ಅಟ್ ಎನಿ ಕಾಸ್ಟ್ ಜೂನ್ವರೆಗೂ ಕೂಡ ನಿಮಗೆ ಅಷ್ಟು ಅನುಕೂಲ ಇಲ್ಲದಿರೋ ಕಾರಣದಿಂದ ಕೊನೆಯ ಕ್ಷಣದವರೆಗೂ ಕೂಡ, ಅಂದರೆ ಸ್ವಾಭಿಮಾನವನ್ನು ಕಳ್ಕೊಂಡೆಲ್ಲ ರೀತಿಯಲ್ಲಿ ನೀವು ಕಂಟಿನ್ಯೂ ಮಾಡಿ ಅಂತಲ್ಲ, ಬಟ್ ನಿಮಗಿರುವಂತಹ ಕಮಿಟ್ಮೆಂಟ್ಗಳಾಗಿರ್ಬೋದು, ನಿಮಗಿರುವಂತಹ ಹಣದ ಅವಶ್ಯಕತೆ ಆಗಿರಬಹುದು, ಸ್ವಲ್ಪ ತಾಳ್ಮೆಯಿಂದ ನೀವೇನಾದರೂ ಮುಖ್ಯವಾದ ಜಾಬ್ ಬದಲಾವಣೆ ಇತ್ಯಾದಿ ವಿಷಯಗಳು ಮಾಡೋದಕ್ಕೆ ಡಿಸೆಂಬರಲ್ಲಿ ಕೇತು ಬದಲಾವಣೆ ಆಗ್ತಾಯಿದೆ. ಅವರು ಆಗ ಈ ಪರ್ಟಿಕ್ಯುಲರ್ ಭಾಗ್ಯಕ್ಕೆ ರಿಟರ್ನ್ ಬರ್ತಾರೆ ಕೇತು. ಸೊ ಅಲ್ಲಿವರೆಗೂ ಸ್ವಲ್ಪ ಈ ರೀತಿ ಸಣ್ಣ ಪುಟ್ಟ ಉದ್ಯೋಗ ಸಂಬಂಧಪಟ್ಟಂಥ ವಿಷಯಗಳು ನಡೀತಾ ಇರೋದರಿಂದ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿರುತ್ತೆ. ಇನ್ನು ಮಾರ್ಚ್ 11ರ ನಂತರ ಮುಖ್ಯವಾಗಿ ಗುರು ಭಗವಾನ ಇಲ್ಲಿವರೆಗೂ ಕೂಡ ರೆಟ್ರೋಗ್ರೇಡಲ್ಲಿ ಅಂದರೆ ಸಂಚಾರ ಮಾಡ್ತಾ ಇರುವಂತಹ ಗುರು ಈಗ ಮಿಥುನ ರಾಶಿಯಲ್ಲಿ ಸ್ಟ್ರೈಟ್ ಋಜು ಮಾರ್ಗದಲ್ಲಿ ಸಂಚಾರವನ್ನು ಸ್ಟಾರ್ಟ್ ಮಾಡ್ತಾರೆ. ಏನು ಇದರಿಂದ ಪ್ರಯೋಜನ ಅಂದರೆ ತೃತೀಯ ಸ್ಥಾನ, ಅಂದರೆ ಪರ್ಟಿಕ್ಯುಲರ್ ಆಗಿ ಗುರು ಸಂಚಾರ ಅಷ್ಟಮ ಸ್ಥಾನ ನೇರವಾಗಿ ಫಲಗಳನ್ನು ಬರುತ್ತೆ. ಅಂದರೆ ಇಂದಿನ ದಿನಗಳಲ್ಲಿ ನಿಮಗೆ ಸಲ್ಲಬೇಕಾಗಿರುವಂತಹ, ನಿಮಗೆ ಬರಬೇಕಾಗಿರುವಂತಹ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಪ್ರಾಪರ್ಟಿ ರಿಲೇಟೆಡ್ ವಿಷಯಗಳಲ್ಲಾಗಿರ್ಬೋದು, ಇಷ್ಟು ದಿನಗಳ ಕಾಲ ನಿಮಗೆ ಕೊಡ್ತೀವಿ ಅಂತ ಹೇಳಿಬಿಟ್ಟು, ಉದಾಹರಣೆಗೆ ನಿಮ್ಮ ಅತ್ತೆ ಮಾವಂದ್ರ ಕಡೆಯಿಂದ ಏನಾದರೂ ಕೊಡ್ತೀವಿ, ಒಂದು ಗಿಫ್ಟ್ ರೀತಿಯಲ್ಲಿ ಕಾಣಿಕೆ, ಅಂದರೆ ಬಹುಮಾನ ರೂಪದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಕಾಣಿಕೆ ರೂಪ ಎಲ್ಲ ಕೊಡ್ತೀವಿ ಅಂತ ಹೇಳಿರ್ತಾರೆ. ಬಟ್ ಅದು ನಿಮಗೆ ಕೊಡದೆ ಅವರೇ ಎಂಜಾಯ್ ಮಾಡ್ತಾ ಇರ್ತಾರೆ, ಅವರೇ ಅನುಭವಿಸ್ತಾ ಇರ್ತಾರೆ. ಬಟ್ ನೀವು ಕೂಡ ಡೈರೆಕ್ಟಾಗಿ ಕೇಳೋಕ್ಕಾಗದೆ ಕೆಲವೊಂದು ದಿನಗಳಿಗೆ ನೋಡೋಣ, ಕಾಯೋಣ ಅನ್ನುವಂತಹ ಸಂದರ್ಭಗಳಲ್ಲಿ, ಬಟ್ ಮಾರ್ಚ್ 11ರವರೆಗೂ ಈ ರೀತಿ, ಅಂದರೆ ನಿಮಗೆ ತಲುಪಬೇಕಾಗಿರೋದು, ಅಂದರೆ ನಿಮಗೆ ಆ ವಿಷಯದ ಮೇಲೆ, ಆಸ್ತಿಗಳ ಮೇಲೆ ಒಂದು ಹಕ್ಕು ಬರೋದು, ಒಂದು ರೈಟ್ ಬರುವಂಥದ್ದು, ಈ ವಿಷಯಗಳಲ್ಲಿ ಇಲ್ಲಿ ತನಕ ಕಾಯ್ತಾ ಇರುವಂತಹ ವಿಷಯಗಳು ಮಾರ್ಚ್ 11ರ ನಂತರ ನಿಮ್ಮ ಹೆಸರಿಗೆ ಬದಲಾಗೋದಾಗಿರ್ಬೋದು, ಅಥವಾ ನಿಮ್ಮ ಕಂಟ್ರೋಲಿಗೆ ಬರೋದಾಗಿರ್ಬೋದು, ನಿಮ್ಮ ಪರ್ಟಿಕ್ಯುಲರ್ ರಿಜಿಸ್ಟ್ರೇಷನ್ ಚೇಂಜ್ ಮಾಡೋದಾಗಿರ್ಬೋದು, ಇತ್ಯಾದಿ ವಿಷಯಗಳ ಅನುಕೂಲ, ಅಥವಾ ಬರಬೇಕಾಗಿ ಹೋಲ್ಡ್ ಆಗಿರುವಂತಹ ಕೆಲವೊಂದು ಅಮೌಂಟ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಈ ಮಾರ್ಚ್ 11ರ ನಂತರ ಮತ್ತೆ ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಅದು ತಂದೆಯಿಂದ ಬರಬೇಕಾಗಿರುವಂತಹ ಪಿತರಾರ್ಜಿತ ಆಸ್ತಿಗಳಾಗಿರ್ಬೋದು, ಅಥವಾ ಅತ್ತೆ ಮಾವನಿಂದ ಬರಬೇಕಾಗಿರುವಂತಹ ಕೆಲವೊಂದು ಕಾಣಿಕೆ, ಬೆಲೆ ಬಾಳುವಂತಹ ಕಾಣಿಕೆಗಳಾದರೂ ಆಗಿರ್ಬೋದು, ಬರೋದಕ್ಕೆ ಅವಕಾಶ ಇರುತ್ತೆ. ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಎಸ್, ದರ್ ಇಸ್ ಅ ಚಾನ್ಸಸ್ ಟು ಗೆಟ್. ಇನ್ನು ತುಂಬ ದಿನಗಳಿಂದ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಕುಟುಂಬದ ಜೊತೆ ಶತ್ರುತ್ವವನ್ನು ಇಟ್ಕೊಂಡು ಅದು ಸ್ವಲ್ಪ ಕಠಿಣ ಮನಸ್ಸಿನಿಂದ ದೂರ ಇರುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ, ಈ ಮಾಸದಲ್ಲಿ ಮತ್ತೆ ನಿಮ್ಮ ಆಪ್ತರಾಗಿ ಮತ್ತೆ ಅವರ ಕುಟುಂಬಕ್ಕೆ ಸೇರಿಕೊಂಡು ಹಳೆಯದನ್ನೆಲ್ಲ ಮರೆತುಬಿಟ್ಟು ಮತ್ತೆ ಒಂದು ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ವಿಷಯಗಳಿಂದ, ಅಥವಾ ಮತ್ತೆ ಕುಟುಂಬದ ಅವಶ್ಯಕತೆಯನ್ನು ಅವರು ಅರಿವು ಮಾಡಿಕೊಂಡು ಆ ಮೌಲ್ಯಗಳಿಗೆ ಅವರು ಅದಕ್ಕೆ ತಕ್ಕಂತೆ ಮತ್ತೆ ರಿಟರ್ನ್ ನಿಮ್ಮ ಕುಟುಂಬಕ್ಕೆ ಸೇರಿಕೊಂಡು ಮತ್ತೆ ಕೆಲವೊಂದು ಶುಭ ಸಮಾರಂಭಗಳಾಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು, ಇಂತಹ ಸಂದರ್ಭಗಳಲ್ಲಿ ಅವರ ಜೊತೆ ಸಮಯ ಕಳೆಯೋದಕ್ಕೆ ಅಥವಾ ಕುಟುಂಬದ ಜೊತೆ ಕೆಲವೊಂದು ಮುಖ್ಯವಾದ ನಿರ್ಧಾರಗಳು ತಗೊಳ್ಳೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ, ಇದೇ ಮಾಸದಲ್ಲಿ ನಿಮ್ಮ ಕುಟುಂಬದಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಆದಾಯವು ಬರುತ್ತೆ. ಸೊ ನಿರೀಕ್ಷೆ, ತುಂಬ ದಿನಗಳಿಂದ ಪ್ರಯತ್ನ ಮಾಡ್ತಾ ಇರ್ತೀರ ನಿಮ್ಮ ಸಂಗಾತಿಗೆ ಅಥವಾ ಕುಟುಂಬ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ನಿಮ್ಮ ಬ್ರದರ್ಗೆ ಅಥವಾ ನಿಮ್ಮ ಸಿಸ್ಟರ್ಗೆ ಅಥವಾ ನಿಮ್ಮ ಕೆಲವೊಂದು ವ್ಯಕ್ತಿಗಳಿಗೆ ಅವರಿಗೆ ಆದಾಯವು ಆದಾಯ ಮಾರ್ಗಗಳು ಕಂಡುಕೊಳ್ಳುವಂತಹ ಮುಖಾಂತರ ನಿಮ್ಮ ಮೇಲೆ ಸ್ವಲ್ಪ ಒತ್ತಡ ಕಮ್ಮಿ ಆಗುತ್ತೆ. ಸೊ ಹವೆವರ್ ಅವರು ಅರ್ನಿಂಗ್ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಬಂದಿರುವಂತಹ ಇಬ್ಬರದ ಸಂಪಾದನೆ ಆ್ಯಡ್ ಮಾಡಿದ್ರೆ ಸಮಥಿಂಗ್ ವಿ ಕ್ಯಾನ್ ಹೂಡಿಕೆ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಸೊ ಉಳಿತಾಯ ಮಾಡ್ಬೋದು ಅನ್ನುವಂತಹ ಯೋಚನೆಗಳು, ಸ್ವಲ್ಪ ಆತ್ಮವಿಶ್ವಾಸ ಬೆಳೆಯುತ್ತೆ. ಸೊ ಆದ್ದರಿಂದ ಈಗಲಿಂದ ಸ್ವಲ್ಪ ಕಮಿಟ್ಮೆಂಟ್ಗಳು ಅಥವಾ ಮಂತ್ ಎಂಡಲ್ಲಿ ಪ್ರಾಬ್ಲಮ್ಸು ಯಾವುದೇ ರೀತಿ ಇರಲ್ಲ. ಅಟ್ಲೀಸ್ಟ್ ಇಬ್ಬರು ವ್ಯಕ್ತಿಗಳು ದುಡಿತಾ ಇರೋದು ಅನ್ನೋಂತಹ ಒಂದು ಧೈರ್ಯ, ಹಣಕಾಸಿನ ಧೈರ್ಯ ಅನ್ನೋದು ನಿಮ್ಮಲ್ಲಿ ಕಾಣಬಹುದು. ಇನ್ನು ಮುಖ್ಯವಾಗಿ
ಈ ಸಂದರ್ಭದಲ್ಲಿ ನಿಮ್ಮ ಮನೆಯಿಂದ ಏನಾದರೂ ಪುಣ್ಯಕ್ಷೇತ್ರಗಳು ಅಥವಾ ದೈವ ದರ್ಶನಗಳು ಮಾಡುವಂತಹ ಸಂದರ್ಭಗಳು ಕೂಡ ನಿರೀಕ್ಷೆ ಮಾಡಬಹುದು. ಇನ್ನು ಪಂಚಮದಲ್ಲಿರುವಂತಹ ಶನಿ ಪರಮಾತ್ಮ ಸಪ್ತಮಾಧಿಪತಿಯಾಗಿರುವಂತಹ ಶುಕ್ರನ ಜೊತೆ ಪಂಚಮದಲ್ಲಿ ಇವರಿಬ್ಬರು ಇರ್ತಾರೆ ಅಂತ ಹೇಳುವುದಾದರೆ, ಮುಖ್ಯವಾಗಿ ನೀವು ಏನಾದರೂ ನಿರೀಕ್ಷೆ ಮಾಡ್ತಾ ಇದ್ದರೆ, ಅಂದರೆ ನೀವು ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರಿಗೆ ಆದಾಯ ಬರುತ್ತೆ ಅಂತ ಹೇಳಿದ್ದೀನಲ್ಲ, ಅದೇ ರೀತಿಯಲ್ಲಿ ನಿಮ್ಮ ಸಂಗಾತಿ ಅಂದರೆ ಪುರುಷರಾಗಿದ್ದರೆ ಸ್ತ್ರೀಯರಿಗೆ, ಅವರ ಸಂಗಾತಿಗೆ ಸ್ತ್ರೀಯರಾಗಿದ್ದರೆ ಅವರ ಹಸ್ಬೆಂಡ್ಗೆ ಒಳ್ಳೆಯ ರೀತಿಯಲ್ಲಿ ಉದ್ಯೋಗವನ್ನು ಪಡೆಯೋದಕ್ಕೆ ಅಥವಾ ಆದಾಯವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಅದೇ ರೀತಿ ಪ್ರೀತಿ ಪ್ರೇಮ ವ್ಯವಹಾರಗಳಿಗೆ ಹಿರಿಯರ ಅನುಮೋದನೆ ಇರುತ್ತೆ. ಇನ್ನು ಚತುರ್ಥ ಸ್ಥಾನ ನಾನು ಹೇಳಿದ್ದೀನಿ, ಕುಜ ರವಿ ಇವರಿಬ್ಬರು ಇರೋದರಿಂದ ಈ ಉದ್ಯೋಗ ವಿಷಯಗಳಲ್ಲಿ ಕೆಲವೊಂದು ಎಮೋಷ್ನಲ್ಗೆ ಹೋಗ್ಬಿಟ್ಟು ನಿರ್ಧಾರಗಳು ತಗೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಬರುವಂತಹ ದಿನಗಳಲ್ಲಿ ಅದೇ ಉದ್ಯೋಗದಲ್ಲೇ ಉತ್ತಮ ರೀತಿಯಲ್ಲಿ ಹುದ್ದೆಯನ್ನು ಅಧಿಕಾರವನ್ನು ಪಡೆಯುವಂತಹ ಯೋಗ, ಅಥವಾ ಅದನ್ನು ಆ ಉದ್ಯೋಗದಿಂದ ಗೃಹ ನಿರ್ಮಾಣ ಮಾಡುವಂತಹ ಕೆಲವೊಂದು ಪ್ರಯತ್ನಗಳು, ಅಥವಾ ಕಟ್ಟಿರುವಂತಹ ಗೃಹವನ್ನು ಪರ್ಚೇಸ್ ಮಾಡುವಂತಹ ನಿಮ್ಮ ಪ್ರಯತ್ನಗಳು ಸಫಲೀಕೃತವಾಗುತ್ತೆ. ಆದ್ದರಿಂದ ಆತುರಕ್ಕೆ ಬಿದ್ದು ನಿರ್ಧಾರಗಳು ತಗೊಳ್ಳೋಕೆ ಹೋಗಬೇಡಿ. ಇನ್ನು ಈ ಸಂದರ್ಭದಲ್ಲಿ ಅಂದರೆ ಹಳೆಯ ವಸ್ತುಗಳನ್ನು, ಹಳೆಯ ಫ್ಲ್ಯಾಟ್ ಆಗಿರ್ಬೋದು, ಹಳೆಯ ಮನೆ, ಅದನ್ನು ಮಾರಿಬಿಟ್ಟು ಬಂದಿರುವಂತಹ ವಿಷಯಗಳಿಂದ ಹೊಸ ಮನೆ ತಗೊಳ್ಳೋದು, ಅಥವಾ ಹಳೆಯ ಮನೆಯನ್ನು ಸ್ವಲ್ಪ ಈಗ ಆಲ್ಟ್ರೇಷನ್ ಮಾಡಿಸೋದು. ಈಗ ಹಳೆ ವಾಹನಗಳ ಸ್ಥಾನ ಚತುರ್ಥ ಸ್ಥಾನ ಅಲ್ವಾ, ಸೊ ಏನಾದರೂ ರಿಪೇರಿ ಸರ್ವಿಸಸ್ಗೆ ಬಂದಿದ್ದರೆ ಈ ಸಂದರ್ಭದಲ್ಲಿ ಹೊಸ ವಾಹನ ಪರ್ಚೇಸ್ ಮಾಡುವಂತಹ ಯೋಗ ಇರುತ್ತೆ. ಆದರೆ ಈ ಮಾಸದಲ್ಲಿ ಮುಖ್ಯವಾಗಿ ಅತ್ಯಾಶಕ್ಕೆ ಹೋಗಿ ಯಾವುದೇ ರೀತಿಯಲ್ಲಿ ಅನುಕೂಲತೆ ಇಲ್ಲ. ಸೊ ಸ್ಪೆಕ್ಯುಲೇಷನ್ ಆ ಕಡೆ ಎಳಿತಾ ಇರುತ್ತೆ. ಸೊ ಏನಾದರೂ ಶಾರ್ಟ್ಕಟ್ಟಲ್ಲಿ ಹಣ ಗಳಿಕೆ ಮಾಡೋಣ, ಸ್ಪೆಕ್ಯುಲೇಷನ್ ಮುಖಾಂತರ ಜೂಜು, ಬೆಟ್ಟಿಂಗ್, ಆನ್ಲೈನ್ ಆ್ಯಪ್, ಯಾವ ತಂಟೆಗೂ ಹೋಗಬೇಡಿ. ಕಷ್ಟೇ ಫಲಿ, ಕಷ್ಟಕ್ಕೆ ತಕ್ಕಂತಲೇ ಫಲ ನಿಮಗೆ ಈ ಸಂದರ್ಭದಲ್ಲಿ ಅನುಕೂಲ ಇರುತ್ತೆ. ಯಾವ ಅದೃಷ್ಟವನ್ನು ಅಥವಾ ಯಾವುದೇ ಗ್ಯಾಮ್ಲಿಂಗ್ ಇತ್ಯಾದಿ ವಿಷಯಗಳನ್ನು ನಂಬಿಕೊಂಡ್ರೆ ತುಂಬ ಹಣಕಾಸಿನ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು, ಸಾಲದ ಹೊರೆ ಇತ್ಯಾದಿ ವಿಷಯಗಳಿಂದ ಅದರಿಂದ ಗೌರವ ಹೋಗುತ್ತೆ, ಹಣಕಾಸಿನ ನಷ್ಟವೂ ಆಗುತ್ತೆ. ಆದ್ದರಿಂದ ಸಾಲಗಳು ಮಾಡುವಂತಹ ಸಂದರ್ಭಗಳು ಬರುತ್ತೆ. ಸೊ ಆಗಿರೋದ್ರಿಂದ ಮುಖ್ಯವಾಗಿ ಇಂತಹ ವಿಷಯಗಳಿಗೆ ದೂರ ಇರೋದು ಉತ್ತಮ. ಮುಖ್ಯವಾಗಿ ಈ ಮಾಸದಲ್ಲಿ ದಶಮದಲ್ಲಿರುವಂತಹ ಕೇತು ಸ್ವಲ್ಪ ಉದ್ಯೋಗ ಸಮಸ್ಯೆಗಳು ಸೃಷ್ಟಿ ಮಾಡ್ತಾ ಇರೋದರಿಂದ ಪ್ರತಿನಿತ್ಯವೂ ಕೂಡ ಗಣಪತಿಯನ್ನು ಆರಾಧನೆ ಮಾಡಿ. ಗಣಾಧಿಪ ವಿಘ್ನನಾಯಕ, ವಿಘ್ನಗಳನ್ನು ನಿವಾರಿಸುವಂತಹ ಮಹಾದೇವ, ಆ ಗಣಪತಿಯನ್ನು ಪ್ರತಿದಿನವೂ ನಿಮ್ಮ ಕೆಲಸಕ್ಕೆ ಹೊರಡೋಕ್ಕೆ ಮುಂಚೆ ಓಂ ಗಂ ಗಣಪತಿಯೇ ನಮಃ 108 ಬಾರಿ ಜಪ ಮಾಡಿಕೊಂಡು ಕೆಲಸಕ್ಕೆ ಹೊರಡೋದಾಗಿರ್ಬೋದು, ಅಥವಾ ಪ್ರತಿ ಬುಧವಾರ ಗರಿಕೆಯಿಂದ ಗಣಪತಿಯನ್ನು ಆರಾಧನೆ ಮಾಡೋದಾಗಿರ್ಬೋದು. ಸಂಕಷ್ಟಹರ ಚತುರ್ಥಿಯಂದು ಉಪವಾಸ ಅಥವಾ ಈ ಸಂಕಷ್ಟಹರ ಚತುರ್ಥಿಯಿಂದ ಏಕಭುಕ್ತ ಉಪವಾಸ ಇತ್ಯಾದಿ ವಿಷಯಗಳ ಮುಖಾಂತರ ಮತ್ತಷ್ಟು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ನಡೆಯಲಿ. ಅದೇ ರೀತಿ ಪಂಚಮದಲ್ಲಿ ಶನಿ ಇರೋದರಿಂದ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡೋದು, ಹನುಮಾನ್ ಚಾಲಿಸ ಪಾರಾಯಣ ಮಾಡೋದರಿಂದ ಮತ್ತಷ್ಟು ಶುಭ ಫಲಗಳು ಈ ಮಾಸದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ